ನಮಸ್ಕಾರ ಬಂಧುಗಳೇ, ನಾನು ನಿಮ್ಮ ಸಂತೋಷ ಮಾತನಾಡ್ತಾ ಇದ್ದೇನೆ. ಈಗಾಗಲೇ ನಮ್ಮ ಅರಸೀಕೆರೆ ತಾಲೂಕಿನ ಬಗರ್ಹುಕುಂ ರೈತರ ಜಮೀನುಗಳಿಗೆ ನಾನು ಭೇಟಿ ಕೊಟ್ಟು ಕೆಲವೊಂದಷ್ಟು ಹಳ್ಳಿಗಳಲ್ಲಿ ರೈತರ ಜೊತೆ ಸಂವಾದ ನಡೆಸಿ ಅವ್ರ ದಾಖಲೆಗಳನ್ನೆಲ್ಲ ನಾನು ಸಂಗ್ರಹ ಮಾಡಿಕೊಂಡಿದ್ದೇನೆ. ಇತ್ತೀಚೆಗೆ ನಾನು ಹೋಗು ಬಂದ ಮಾರನೇ ದಿನವೇ ಉದಾಹರಣೆಗೆ ಕಾಮಸಮುದ್ರ ಗ್ರಾಮಕ್ಕೆ ಹೋದಂಥ ಮಾನ್ಯ 4ನೇ ಬಾರಿ ಶಾಸಕರು, 3ನೇ ಬಾರಿ ಮಂತ್ರಿ ದರ್ಜೆ ಸ್ಥಾನಮಾನದ ಗೃಹ ಮಂಡಳಿ ಅಧ್ಯಕ್ಷ ಅಂತ ಮಾನ್ಯ ಶಿವಲಿಂಗೇಗೌಡರು, ಇನ್ನೇನು 2-3 ದಿನದಲ್ಲೇ ನಾನು ಆ ಕಾಮಸಮುದ್ರ ಗ್ರಾಮ ಪಂಚಾಯಿತಿಯ ಕಾಮಸಮುದ್ರ ಗ್ರಾಮದ 96 ಜನ ರೈತರ ಹಂಗಾಮಿ ಸಾಗುವಳಿ ಚೀಟಿಯನ್ನು ಬದಲಾಯಿಸಿ ಸಾಗುವಳಿ ಚೀಟಿ ಕೊಡಿಸ್ಕೊಡ್ತೀನಿ ಅಂತ ಭಾಷಣ ಮಾಡಿ ಬಂದಿದ್ದೀನಿ. ಅದಾಗಿಗಾಗಲೇ ತಿಂಗಳುಗಳು ಉರುಳಿ ಹಲವಾರು ದಿನಗಳೇ ಕಳೆದಿವೆ. ಆದರೂ ಕೂಡ ಇಲ್ಲಿವರೆಗೂ ಆ ರೈತರಿಗೆ ನಿಮ್ಮಿಂದ ಯಾವುದೇ ಸ್ಪಂದನೆ ಇಲ್ಲಿವರೆಗೂ ದೊರೆತಿಲ್ಲ. ನಾನು ಸ್ವಲ್ಪ ದಿನ ಕಾದೆ. ಶಿವಲಿಂಗಣ್ಣವರೇ, ನಾನು ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ, ರೈತನ ಬದುಕನ್ನು ಒಂದು ವಾರ ನೀವು ಅರ್ಥ ಮಾಡ್ಕೋಬೇಕು. ನೀವೇ ಹೇಳ್ಕೊಂಡಂಗೆ ನೀವು ರೈತರಲ್ಲ, ನೀವು ಗುತ್ತಿಗೆದಾರರು. ನೀವು ಸರ್ಕಾರಿ ಅನುದಾನದಲ್ಲಿ ಗುತ್ತಿಗೆಗಳನ್ನ ಮಾಡಿಕೊಂಡು ಜೀವನ ನಿರ್ವಹಣೆ ಮಾಡಿಕೊಂಡು ನೀವು ಇಲ್ಲಿವರೆಗೂ ಬಂದಿದ್ದೀರಿ ಅಂತ ತಾವೇ ಹೇಳ್ಕೊಂಡಿದ್ದೀರಿ. ದಯಮಾಡಿ ರೈತರ ಸಂಕಷ್ಟ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಸ್ವಾಮಿ. ಈಗ ನಫೆಡ್ ಕೇಂದ್ರಗಳು ಓಪನ್ ಆಗ್ತಾ ಇದೆ. ನಾನು ಎಲ್ಲ ಹಳ್ಳಿಗಳ ಪ್ರವಾಸದಲ್ಲಿ ನಾನು ಗಮನಿಸಿದಂಥ ಸಾಮಾನ್ಯವಾದ ಅಂಶ ಅಂತಂದರೆ, ಪಾಪ ಬಗರ್ಹುಕುಂ ರೈತರು ಬೆಳೆದಂಥ ರಾಗಿಗೆ ಬೆವರನ್ನ ಹರಿಸಿ ಬಿಸಿಲು ಮಳೆ ಚಳಿಯನ್ನು ಲೆಕ್ಕಿಸದೆ ಬೆಳೆದಂಥ ರಾಗಿಗೆ ನಫೆಡ್ ಕೇಂದ್ರಕ್ಕೆ ಅವರು ರಾಗಿನ ಬಿಡಕ್ಕಾಗ್ತಾ ಇಲ್ಲ. ಯಾಕಂದರೆ ಅವ್ರ ಹತ್ರ ಪಾಣಿ ಇಲ್ಲ. 6 ಕಾಸಿಗೆ 3 ಕಾಸಿಗೆ ಯಾರೋ ಒಬ್ಬ ಮಧ್ಯವರ್ತಿಗೆ ಅದನ್ನು ಕೊಡಬೇಕಾಗತ್ತ ರಾಗಿನ. ಆತ ನಫೆಡ್ ಕೇಂದ್ರದಲ್ಲಿ ತನ್ನ ಪಾಣಿನೋ ಅಥವಾ ಇನ್ಯಾರ್ದೋ ಪಾಣಿ ಮುಖಾಂತರ ಅದನ್ನು ರಾಗಿ ಕೇಂದ್ರಕ್ಕೆ ಬಿಡುವಂಥದ್ದು ಈ ರೀತಿ ಹಲವಾರು ವರ್ಷಗಳಿಂದ ನಮ್ಮ ಅರಸೀಕೆರೆ ನಡೀತಾ ಇದೆ. ನಿಮ್ಮನ್ನು ಯಾಕೆ ಜನ ಶಿವಲಿಂಗಣ್ಣ ನಿಮ್ಮನ್ನು ರಾಗಿ ಕಳ್ಳ ಅಂತ ಕರೀತಾರೆ ಅಂತಂದರೆ, ನಿಮಗೆ ರಾಗಿ ಕಳ್ಳ ರಾಗಿ ಕಳ್ಳ ರಾಗಿ ಕಳ್ಳ ರಾಗಿ ಕಳ್ಳ ರಾಗಿ ಕಳ್ಳ ಅಂತ ಯಾಕೆ ನಿಮ್ಮನ್ನು ಕರೀತಾರೆ ಅಂತಂದರೆ ಶಿವಲಿಂಗಣ್ಣವರೇ, ನೀವು ಅರಸೀಕೆರೆ ನಡೆಯುವಂಥ ರಾಗಿ ಕಳ್ಳತನದ ರೂವಾರಿಗಳನ್ನ ನಿಮ್ಮ ಜೊತೆ ಇಟ್ಕೊಂಡಿದ್ದೀರಿ. ರಾಗಿ ಕಳ್ಳತನ ಮಾಡೋರೆಲ್ಲ ನಿಮ್ಮ ಜೊತೆಲೇ ಇರೋದು. ಈ ರಾಗಿ ದಂಧೆ ನಡೆಸೋರೆಲ್ಲ ನಿಮ್ಮ ಆಶ್ರಯದಲ್ಲೇ ಇರೋದು. ಇದಕ್ಕೋಸ್ಕರ ನಿಮ್ಮನ್ನ ರಾಗಿ ಕಳ್ಳ ರಾಗಿ ಕಳ್ಳ ರಾಗಿ ಕಳ್ಳ ರಾಗಿ ಕಳ್ಳ ಶಿವಲಿಂಗೇಗೌಡರು, ರಾಗಿ ಕಳ್ಳ ಶಿವಲಿಂಗೇಗೌಡರು, ರಾಗಿ ಕಳ್ಳ ಶಿವಲಿಂಗೇಗೌಡರು ಅಂತೇಳಿ ಕರೆಯೋದು. ಶಿವಲಿಂಗಣ್ಣ, ದಯಮಾಡಿ ನೀವು ಗುತ್ತಿಗೆದಾರರಿದ್ದೀರಿ, ನೀವು ರೈತರಲ್ಲ. ನೀವೇ ಹೇಳ್ಕೊಂಡಂಗೆ ಬಗರ್ಹುಕುಂ ರೈತರ ಬಗ್ಗೆ ಕಿಂಚಿತ್ತು ಕಾಳಜಿ ನಿಮಗಿದ್ರೆ ತತ್ಕ್ಷಣ ನೀವು ಅವತ್ತೇನು ಹೇಳಿರಿ, ಕಾಮಸಮುದ್ರ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ನಡೆದಂಥ ಒಂದೇನೋ ಸಭೆ ಮಾಡಿದ್ರಿ. ನೀವು ಎಲ್ಲ ಇಲಾಖೆ ಅಧಿಕಾರಿಗಳನ್ನು ಕರ್ಕೊಂಡೋಗಿ ಸಭೆ ಮಾಡಿದ್ರಿ. ಸ್ವಾಮಿ ಶಿವಲಿಂಗಣ್ಣವರೇ, ನಿಮ್ಮ ಸಣ್ಣದಾಗಿ ನೆನಪು ಮಾಡಿಕೊಡ್ತೀನಿ. ನಾನು 2023ರ ಚುನಾವಣೆ ಪ್ರಚಾರದಲ್ಲಿ, ಚುನಾವಣಾ ಸಂದರ್ಭದಲ್ಲಿ ಅಥವಾ ನಾನು ಮಾಡಿದಂಥ ಮಡ್ಲಕ್ಕಿ ವಿತರಣೆ ಮಾಡಿದಂಥ ಕಾರ್ಯಕ್ರಮಗಳಲ್ಲಿ ನಾನೊಂದು ಘೋಷಣೆಯನ್ನು ಮಾಡ್ತಾ ಬಂದೆ. ಏನು ಅಂತಂದರೆ, ನಾನು ಗೆದ್ದು ಶಾಸಕನಾದರೆ ನನ್ನ ಕಲ್ಪನೆ ಏನು ಅಂತೇಳಿ ಜನತೆ ಮುಂದೆ ಬಿಚ್ಚಿಟ್ಟೆ. ಅದರಲ್ಲಿ ಒಂದು ಕಲ್ಪನೆ ನಂದು, ನೀವು ತಾಲೂಕು ಕಚೇರಿಗೆ ಅಲೆಯೋದಲ್ಲ, ನಾನೇ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಎಲ್ಲ 36 ಇಲಾಖೆ ಅಧಿಕಾರಿಗಳನ್ನ ಕರ್ಕೊಂಡು ಬಂದು ಸ್ಥಳದಲ್ಲೇ ನಿಮಗೆ ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡಿಸುವಂಥ ಪ್ರಾಮಾಣಿಕವಾದ ಕೆಲಸವನ್ನು ನಾನು ಮಾಡ್ತೇನೆ ಅನ್ನುವಂಥ ಒಂದು ಘೋಷಣೆಯನ್ನು ಮಾಡ್ತಾ ಬಂದೆ. ನೀವು ಕಳೆದ 15-16 ವರ್ಷದಿಂದನೂ ಕೂಡ 2023 ಚುನಾವಣೆಯಾಗಿ 24ರಲ್ಲೂ ನೀವು ಮಾಡಲಿಲ್ಲ, ಗೆದ್ದ ಮೇಲೂ ನೀವು ಮಾಡಲಿಲ್ಲ. ನಾನೇನು ಘೋಷಣೆ ಮಾಡಿದ್ದೆ ಅವತ್ತು, ಅದನ್ನು ನೀವು ಕಾಪಿ ಮಾಡಿ ಇಂಪ್ಲಿಮೆಂಟ್ ಮಾಡೋ ಪ್ರಯತ್ನ ಪಟ್ರಿ. ಅದು ಯಾವಾಗ ನಾನು ಹಳ್ಳಿ ಸುತ್ತುತ್ತಾ ಇದ್ದೇನೆ, ಈ ಸಂತೋಷ ಹಳ್ಳಿ ಸುತ್ತುತ್ತಾ ಇದ್ದಾನೆ, 590 ಹಳ್ಳಿಗಳು ಸುತ್ತುತ್ತಾ ಇದ್ದಾನೆ. ನಾನು ಜಿಲ್ಲಾ ಪಂಚಾಯತಿ ವ್ಯಾಪ್ತಿ ಸಭೆಯನ್ನು ಅರಸೀಕೆರೆಯಲ್ಲಿ ನಾನು ಮಾಡಿದ ನಂತರ ನಿಮಗೆ ಭಯ ಬಂದು ನೀವು ಆ ಅಧಿಕಾರಿಗಳನ್ನ ಎಳೆದಾಡಿಕೊಂಡು ಗ್ರಾಮ ಪಂಚಾಯತಿ ಸಭೆ ಅಂತೇಳಿ ನಾಮಕಾವಸ್ಥೆ, ದಿನಕ್ಕೆ 5-6 ಗ್ರಾಮ ಪಂಚಾಯತಿ, ಒಂದು ದಿನಕ್ಕೆ 4ರಿಂದ 6 ಗ್ರಾಮ ಪಂಚಾಯತಿ ಮುಗಿಸಿರುವಂಥ ದಾಖಲೆ ನಿಮಗೆ. ಅದೇನು ಟೈಮಿಂಗ್ಸೇ ಇಲ್ಲ.
ಇಲ್ಲೇ ಬೆಂಡೆಕೆರೆಯಲ್ಲಿ ಅಥವಾ ಇಲ್ಲೇ ಸುತ್ತಮುತ್ತ ಕಾಚಿಘಟ್ಟ ಆ ಭಾಗದಲ್ಲೆಲ್ಲ 7:30 8 ಗಂಟೆಗೆಲ್ಲ ಸಭೆ ಮಾಡಿದ್ದೀರಿ. ನಾಮಕಾವಸ್ಥೆ ಒಂದು ಸಭೆ ಆಗಬೇಕು, ವೇದಿಕೆ ಹಾಕಬೇಕು, ನಿಮಗೆ ಬಾಜಾ ಭಜಂತ್ರಿ ಜೊತೆ ನಿಮ್ಮನ್ನು ಸ್ವಾಗತ ಮಾಡಬೇಕು, ಹೂವಿನ ಹಾರ ಹಾಕಬೇಕು, ನಿಮ್ಮ ಬೆಂಬಲಿಗರು ಕೇಕೆ ಹೊಡಿಬೇಕು, ನಿಮ್ಮ ಬೆಂಬಲಿಗರನ್ನ ವೇದಿಕೆ ಮೇಲೆ ಕೂರಿಸ್ಕೊಳ್ಬೇಕು. ಒಂದು ಕಾರ್ಯಕ್ರಮ ನಾನು ಗ್ರಾಮ ಪಂಚಾಯತಿ ಸಭೆ ಮಾಡಿದೆ. ಪೊಲೀಸ್ನವ್ರನ್ನ ಜನ 25 ಜನ ಇದ್ದರೆ ಪೊಲೀಸ್ನವ್ರು 200 ಜನ, ಜನ 50 ಜನ ಇದ್ದರೆ ಪೊಲೀಸ್ನವ್ರು 500 ಜನ. ಈ ರೀತಿ ಪೊಲೀಸ್ ವ್ಯವಸ್ಥೆಯನ್ನು, ಪೊಲೀಸರ ಒಂದು ರಕ್ಷಣೆಯಲ್ಲಿ ನೀವು ಗ್ರಾಮ ಸಭೆಗಳನ್ನ ನಾಮಕಾವಸ್ಥೆ ಮಾಡಿ ಮುಗಿಸಿದ್ರಿ. ಅದೇ ರೀತಿ ಒಂದು ಗ್ರಾಮ ಸಭೆ ಕಾಮಸಂದ್ರ ಗ್ರಾಮ ಪಂಚಾಯತಿರು ಕೂಡ ತಾವು ಮಾಡಿದ್ರಿ. ಶಿವಲಿಂಗಣ್ಣ, ಬಗರ್ಗುಂ ರೈತರ ಇನ್ನೇನು ಕೆಲವೇ ದಿನದಲ್ಲಿ, ಇನ್ನೇನು 3-4 ದಿನದಲ್ಲಿ ಕೊಟ್ಬಿಡ್ತೀನಿ ಅಂತೇಳಿ ಭಾಷಣ ಮಾಡಿ ಬಂದ್ರಲ್ಲ ಶಿವಲಿಂಗಣ್ಣ, ಇವತ್ತವರೆಗೂ ಏನಾದರೂ ಮುಂದುವರೆದಿದೆಯಾ? ನೀವೇ ಹೇಳ್ಕೊಂಡಾಗೆ ನೀವೊಬ್ಬರು ಗುತ್ತಿಗೆದಾರರು, ರೈತರಲ್ಲ. ರೈತರ ಸಮಸ್ಯೆ ಕೇಳೋವಂಥ ಸಮಾಧಾನ ನಿಮಗಿಲ್ಲ ಶಿವಲಿಂಗಣ್ಣವರೇ. ನೀವು ಕಟ್ತಿರೋಂಥ ಬೆಂಗಳೂರಿನ ಮನೆ ರಾತ್ರಿ 11 ಗಂಟೆ 11:30 ಹೋಗಿ ಹೆಂಗೆ ಕಟ್ತಾವನೆ ಏನು ಅಂತ ಮೇಸ್ತ್ರಿ ಜೊತೆ ಮಾತಾಡೋಕ್ಕೆ ನಿಮ್ಗೆ ಪುರ್ಸೊತ್ತಾಗ್ತಾ ಇಲ್ಲ ಪಾಪ. ಇನ್ನು ನಮ್ಮ ರೈತರ ಸಂಕಷ್ಟ ನಿಮ್ಗೆ ಅರ್ಥ ಆಗುತ್ತಾ? ನಿಮ್ಮನ್ನು ಕೈ ಮುಗಿದು ಕೇಳ್ತೀನಿ ಶಿವಲಿಂಗಣ್ಣವರೇ, ಬಗರ್ಹುಕುಂ ರೈತರ ಸಮಸ್ಯೆನ ಅರ್ಥ ಮಾಡ್ಕೊಳ್ಳಿ. ನಫೆಡ್ ಕೇಂದ್ರಕ್ಕೆ ಅವ್ರು ರಾಗಿ ಬಿಡುವಂತಿಲ್ಲ. ಕೊಬ್ಬರಿ ಖರೀದಿ ನಫೆಡ್ ಕೇಂದ್ರ ಬಂತು, ಅಲ್ಲಿ ಕೊಬ್ಬರಿ ನಫೆಡ್ ಕೇಂದ್ರಕ್ಕೆ ಬಿಡುವಂತಿಲ್ಲ. ಯಾಕಂದ್ರೆ ಪಾಣಿ ಇಲ್ಲ. 50-60 ವರ್ಷದಿಂದ ಉಳುಮೆ ಮಾಡ್ತಾ ಇದ್ದಾರೆ. ಅವರಿಗೆ ಸರಿಯಾದಂಥ ದಾಖಲೆಗಳನ್ನ ನೀವು ಒದಗಿಸಿಲ್ಲ ನಿಮ್ಮ ಆಡಳಿತ. ಕಳೆದ 18-20 ವರ್ಷದಿಂದ ನೀವೇನು ರಾಜಕಾರಣ ಮಾಡಿದ್ದೀರಿ, ನಿಮಗೆ ನೀವೇ ಹೇಳ್ಕೊಂಡಂಗೆ ನೀವೊಂದು ಸಣ್ಣ ಕಾಯಕದಿಂದ ಬಂದಂಥವ್ರು. ನೀವೇ ಮೊನ್ನೆ ಹೇಳ್ತೀರಿ ಆ ಗಂಡಸಿನಲ್ಲಿ ಹುಟ್ಟದಬ್ಬ ಏನೋ ಕಾರ್ಯಕ್ರಮ ಒಂದು 25 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನೀವು ಮಾಡ್ಕೊಂಡ್ರಿ ಅಂತ ನನಗಿರೋ ಮಾಹಿತಿ. ಶಿವಲಿಂಗಣ್ಣವರೇ, ಅಲ್ಲಿ ಕರೆಕ್ಟಾಗಿ 65x6 ಒಂದು ಕಡೆ ಕುರ್ಚಿ ಸಾಲು, ಇನ್ನೊಂದು ಕಡೆ 63x4 ಆ ತಿಪ್ಟೂರು ಬರೋಂಥ ರಸ್ತೆಯನ್ನು ಬ್ಲಾಕ್ ಮಾಡಿಕೊಂಡು ನೀವೇನು ಹುಟ್ಟದಬ್ಬದ ಆಚರಣೆ ಮಾಡಿದ್ರೆ 913 ಕುರ್ಚಿ ಇತ್ತು ಮುಂದುಗಡೆ. ವೇದಿಕೆ ಮೇಲೆ 42 ಚೇರು, ಪಕ್ಕದಲ್ಲಿ ಒಂದು 60 ಚೇರು ರಿಸರ್ವ್ ಇಟ್ಟಿದ್ರಿ. ಇಷ್ಟು ಕುರ್ಚಿ ನಾನು ಎಣಿಸಿಸ್ಕೊಂಡು ಬಂದೆ. ನಿಮ್ಮ ಕಾರ್ಯಕ್ರಮ ನಾನು ಕೂಡ ಗಮನಿಸ್ತಾ ಇದ್ದೆ. ನೀವು ಯಾವತ್ತೂ ಮಾಡ್ಕೊಂಡ್ರಲ್ಲ ನಿಮ್ಮ ಹುಟ್ಟದಬ್ಬನ. ಕಳೆದ ನನ್ನ ಜನ್ಮದಿನದ ನಿಮಿತ್ತ ನನ್ನೆಲ್ಲ ಕಾರ್ಯಕರ್ತರು ಸೇರಿ ಅರಸೀಕೆರೆ ನಗರದಲ್ಲಿ 6:30ರಿಂದ 12 ಗಂಟೆ 12:30ವರೆಗೂ ನಮ್ಮ ಕಾರ್ಯಕ್ರಮ ಆಯಿತು. ನಿಮ್ಮ ಕಾರ್ಯಕ್ರಮ ಗಂಡಸಿ ಹ್ಯಾಂಡ್ ಪೋಸ್ಟ್ನಲ್ಲಿ 8:45 9 ಗಂಟೆ ನೀವು ವೇದಿಕೆ ಎತ್ತುತ್ತೀರ, 10:15 10:20 ಮುಗಿಸ್ತೀರ. ಜೊತೆಗೆ ಶಿವರಾತ್ರಿ ಹಬ್ಬ ಬೆಳಗ್ಗೆ ಅಲ್ಲೆಲ್ಲ ಶಿವನೋಕ್ರು ಜಾಸ್ತಿ. ಅಲ್ಲಿ ಕೋಳಿ ಸಾರು ಮಾಡಿಸಿ ಬೇರೆ ಬೇರೆ ವ್ಯವಸ್ಥೆ ಅದೇನು ತಪ್ಪು ಅನ್ನೋಕ್ಕೆ ಬರೋದಿಲ್ಲ. ಇವತ್ತು ಅದೊಂದು ಸಂಭ್ರಮಾಚರಣೆ ನೀವು ಮಾಡಿದ್ದೀರ ಪಾಪ. ಆದರೆ ಹಬ್ಬ ಕಳ್ಕೊಂಡ್ಮಾಡಬೇಕಿತ್ತು. ನಿಮ್ಮ ಜನ್ಮದಿನಾಚರಣೆ, ಶಿವಲಿಂಗೇಗೌಡರ ಜಯಂತಿ ಆಚರಣೆ ಮಾಡೋದಕ್ಕೆ ನಮ್ಮ ಜನನೇ ಯಾಕೆ ಸ್ವಾಮಿ ವ್ರತ ಕೆಡಿಸಿದ್ರಿ? ನೀವೇನು ಮಾಡಿದ್ರಿ? ಮಾರನೇ ದಿನ ಎದ್ದು ಶಿವನ ಪೂಜೆ ಮಾಡಬೇಕು. ಅವರು ಹಿಂದಿನ ದಿನ ಚೆನ್ನಾಗಿ ಕುಡಿಸಿ ತಿನ್ನಿಸಿ ಕಳಿಸಿದ್ರಿ. ತಪ್ಪಲ್ವೇ ಇದು? ಒಬ್ಬನ ಧರ್ಮ ಹಾಳು ಮಾಡ್ದಂಗಲ್ವೇ ನೀವು? ದಯಮಾಡಿ ಶಿವಲಿಂಗಣ್ಣವರೇ, ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ನಾನು ಸುಮ್ಮನೆ ಕೇಳಿದೆ ಅಷ್ಟೇ ನಿಮ್ಮಲ್ಲಿ ನನ್ನ ಮನವಿ ಇಷ್ಟೇ, ಮಹಾಜನತೆ ನನ್ನ ಮನವಿ ಇಷ್ಟೇ. ಇದನ್ನೆಲ್ಲ ನೀವು ಗಮನಿಸಬೇಕು. ಸ್ಪಂದನೆಯೇ ಇಲ್ಲದಂತೆ 4 ಬಾರಿ ಅರಸೀಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ, 3ನೇ ಬಾರಿ ಗೃಹ ಮಂಡಳಿ ಮಂತ್ರಿ ದರ್ಜೆ ಸ್ಥಾನಮಾನದ ಅಧ್ಯಕ್ಷರಾಗಿ, ಈಗಲಾದರೂ ಬಿಳಿ ಚೌಡಯ್ಯನವರಿಗೆ ಅಥವಾ ಇನ್ನಾದರೂ ಕುರುಬ ಸಮಾಜದ ಮುಖಂಡರುಗಳಿಗೆ, ನಾನು ಬಿಳಿ ಚೌಡಯ್ಯನವರು ಅಂತ ಉದಾಹರಣೆ ಹೇಳಿದೆ ಅಷ್ಟೇ, ಬಿಟ್ಟರೆ ಕುರುಬ ಸಮಾಜದ ಮುಖಂಡರುಗಳಿಗೆ ಈಗಲಾದರೂ ನೀವು ಒಂದು ನಿಗಮ ಮಂಡಳಿ ಬಿಟ್ಕೊಡ್ಬೋದಿತ್ತಲ್ಲ ಸ್ವಾಮಿ. ನಿಮಗೇ ಕುರ್ಚಿ ಬೇಕು, ನಿಮಗೆ ಆಸೆ ಹತ್ಕೊಂಡ್ರೆ ಹೋಗಲಿ. ಬಗರ್ಹುಕುಂ ರೈತರ ಸಮಸ್ಯೆ ಬಗ್ಗೆ ನಿಮಗೆ ಕಿಂಚಿತ್ ಕಾಳಜಿ ಇದ್ದರೆ, ಅವತ್ತು ನೀವೇನು ಕಾಮಸಂದ್ರ ಗ್ರಾಮ ಪಂಚಾಯತಿಯಲ್ಲಿ ನೀವು ಮಾತಾಡಿ ಬಂದಿರಿ, ಹಲವು ಗ್ರಾಮಗಳಲ್ಲಿ ನೀವು ಮಾತಾಡಿದ್ದೀರಿ, ಅದರ ಅನುಷ್ಠಾನ ಎಷ್ಟು ಮಟ್ಟಿಗೆ ಮಾಡಿದ್ದೀರಿ, ಎಷ್ಟು ಸಮಸ್ಯೆಗಳನ್ನ ಬಗೆಹರಿಸಿದ್ದೀರಿ? ದಯಮಾಡಿ ತಾಲೂಕು ಆಡಳಿತದ ವತಿಯಿಂದ ನಮ್ಗೆ ಇಷ್ಟು ಅರ್ಜಿ ಬಂದು, ಇಂತಿಂಥ ಪಂಚಾಯತಿಯಲ್ಲಿ ಇಷ್ಟು ಅರ್ಜಿ ಬಂದು, ಇಷ್ಟಕ್ಕೆ ಪರಿಹಾರ ನಾವು ಕೊಟ್ಟಿದ್ದೀವಿ, ಇನ್ನು ಕೆಲವನ್ನ ಬಗೆಹರಿಸೋಕ್ಕಾಗಲ್ಲ, ಅದಕ್ಕೇನು ಕಾರಣ, ಯಾಕೆ ಬಗೆಹರಿಸೋಕ್ಕಾಗಲ್ಲ ಅನ್ನೋದನ್ನು ನೀವು ದಯಮಾಡಿ ತಿಳಿಸ್ಬೇಕಲ್ವೇ? ಜನ ಕಾಯ್ತಾ ಇದ್ದಾರೆ. ಶಿವಲಿಂಗಣ್ಣವರೇ, ಬಗರ್ಹುಕುಂ ಸಾಗುವಳಿ ಚೀಟಿ ಜನತೆಯ ಹಕ್ಕು, ರೈತನ ಹಕ್ಕು, ಅದನ್ನು ಕೊಡಿಸೇ ತೀರುವಂಥ ಕೆಲಸವನ್ನು ನಾವು ಮಾಡ್ತೇವೆ. ನಾನು ಕೂಡ ಇನ್ನೂ 15 ದಿನ ನಿಮಗೆ ಸಮಯ ಕೊಡ್ತೇನೆ. ಬಗರ್ಹುಕುಂ ಸಮಸ್ಯೆಯನ್ನು ಪರಿಹರಿಸಿ
ಇಲ್ಲ ಅಂತಂದರೆ ಅತ್ಯುಗ್ರವಾದಂಥ ಹೋರಾಟ, ಅರಸೀಕೆರೆ ಹಿಂದೆಂದೂ ಕಂಡಿರಲಾರ್ದಂಥ ಹೋರಾಟವನ್ನು ನಾವು ಹಮ್ಮಿಕೊಳ್ಬೇಕಾಗತ್ತೆ. ಬಗರ್ಕುಂ ರೈತರ ಜೊತೆ ಗ್ರಾಮ ಗ್ರಾಮ ಇನ್ನೂ ಕೆಲವು ಗ್ರಾಮಗಳಿಗೆ ತೆರಳಿ ಅವರ ದಾಖಲೆಗಳನ್ನ ಸಂಗ್ರಹ ಮಾಡಿ ಅರಸೀಕೆರೆ ತಾಲೂಕು ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ನಾನು ಆಗಲೇ ಹೇಳಿದಂತೆ ನಾನೊಬ್ಬನೇ ಉಪವಾಸ ಸತ್ಯಾಗ್ರಹ ಇಟ್ಕೊಂಡು ಉಳಿದೆಲ್ಲ ರೈತರ ಜೊತೆ 5,000-6,000 ಜನಕ್ಕೂ ಕಡಿಮೆ ಇಲ್ಲದಂತೆ ಏನು ನೀವು ಬಗರ್ಕುಂ ರೈತರು ಇವತ್ತು ಸಂಕಷ್ಟ ಎದುರಿಸ್ತಾ ಇದ್ದಾರೆ. ಕನಿಷ್ಠ ನನಗಿರೋ ಮಾಹಿತಿ 8,000-10,000 ಜನ ರೈತರು ಇವತ್ತು ಸಾಗುವಳಿ ಚೀಟಿ ಸಮಸ್ಯೆಯಲ್ಲಿ ಸಿಲುಕಿ ನಲುಗ್ತಾ ಇದ್ದಾರೆ. ದಯಮಾಡಿ ನಿಮ್ಗೆ ಏನಾದ್ರು ಕಿಂಚಿತ್ತು, ಈ ಅರಸೀಕೆರೆ ನಿಮಗೆ ಅಧಿಕಾರ ಕೊಟ್ಟಿದೆ, ಈ ಅರಸೀಕೆರೆ ನಿಮಗೆ ಹಣ ಕೊಟ್ಟಿದೆ, ಈ ಅರಸೀಕೆರೆ ನಿಮಗೆ ಕ್ರಷರ್ ಮಾಲೀಕರನ್ನಾಗಿ ಮಾಡಿದೆ, ಈ ಅರಸೀಕೆರೆ ನಿಮಗೆ ಕೋಟ್ಯಾಂತರ ರೂಪಾಯಿ ಹಣ ಇವತ್ತು ನಿಮ್ಮ ಕೈ ಸೇರುವಂತೆ ಮಾಡಿದೆ, ಈ ಅರಸೀಕೆರೆ ನಿಮಗೆ ಬೆಂಗಳೂರಲ್ಲಿ ಬೃಹತ್ ಬಂಗ್ಲೆ ಕಟ್ಕೊಳ್ಳೋಕೆ ಶಕ್ತಿ ಕೊಟ್ಟಿದೆ, ಈ ಅರಸೀಕೆರೆ ನಿಮಗೆ ಬೇನಾಮಿ ಹೆಸರಲ್ಲಿ ಅರಸೀಕೆರೆನಲ್ಲಿ ಹಲವಾರು ಆಸ್ತಿಗಳನ್ನ ಕೊಂಡ್ಕೊಳ್ಳುವಂಥ ಶಕ್ತಿನೇ ಅರಸೀಕೆರೆ ಜನತೆ ನಿಮ್ಗೆ ಕೊಟ್ಟಿದ್ದಾರೆ. ದಯಮಾಡಿ ಋಣ ತೀರಿಸಿ ಸ್ವಾಮಿ ಶ್ರೀಗಣ್ಣವರೇ. ಬಗರ್ಕುಂ ರೈತರ ಸಮಸ್ಯೆನ ಪರಿಹರಿಸುವಂಥದ್ದು ನಿಮ್ಮ ಆದ್ಯ ಕರ್ತವ್ಯ ಆಗಬೇಕು. ಇಲ್ಲಿವರೆಗೂ ಅವತ್ತು ಕಾಮಸಂದ್ರ ಗ್ರಾಮ ಪಂಚಾಯತಿ ಗ್ರಾಮ ಸಭೆ ಆದಮೇಲೆ ಬಗರ್ಕುಂ ಸಮಿತಿಗೆ ನೀವೇ ತಾನೇ ಅಧ್ಯಕ್ಷರು. ಯಾಕೆ ಬಗರ್ಕುಂ ಸಮಿತಿ ಸಭೆನ ನೀವು ಕರೆದಿಲ್ಲ? ಯಾಕೆ ಕರೀತಾ ಇಲ್ಲ? ನಾನೊಂದು ಮಾತು ಹೇಳಲೆ, ನನಗೆ ಬಂದಂಥ ಒಂದು ಮಾಹಿತಿ, ನೀವು ಕಾಮಸಮುದ್ರ ಗ್ರಾಮ ಪಂಚಾಯತಿನಲ್ಲಿ ವೇದಿಕೆ ಮೇಲೆ ಆಯಿತು 96 ಜನ ಕೊಟ್ಬಿಡು ಅಂತ ಹೇಳಿದ್ಮೇಲೆ ಒಬ್ಬರು ಅಧಿಕಾರಿಗೆ ನೀವು ಕೇಳ್ತೀರಿ ಕೊಡೋದಕ್ಕೆ ಸಾಧ್ಯ ಏನ್ರಿ ಇದು ಅಂತ. ಆಮೇಲೆ ನೀವು ಅನೌನ್ಸ್ ಮಾಡಿಬಿಡ್ತೀರಿ ಕೊಟ್ಬಿಡ್ರಿ ಅಂತ, ಆಮೇಲೆ ಕೇಳ್ತೀರಿ ಕೊಡೋದಕ್ಕೆ ಸಾಧ್ಯ ಏನ್ರಿ ಇದು ಅಂತ. ಅವ್ರು ಉತ್ತರ ಕೊಡ್ತಾರೆ ನಿಮಗೆ, ಹೌದು ಸರ್ ಕೊಡ್ಬೋದು, ಸ್ವಲ್ಪ ಫಾರೆಸ್ಟ್ನವ್ರ ಜೊತೆ ಜಂಟಿ ಸರ್ವೆ ಮಾಡಿ ಒಂದು ವರದಿ ತೊಗೊಂಡು ಪ್ರಿನ್ಸಿಪಲ್ ಸೆಕ್ರೆಟರಿ ಅವರ ಆದೇಶದ ಮೇಲೆ ನಾವು ಮಾಡ್ಬೋದು ಅನ್ನೋ ಮಾಹಿತಿ ನಿಮ್ಗೆ ಕೊಟ್ಟ ಮೇಲೆ ಮತ್ತೆ ನೀವು ಅವ್ರನ್ನ ಪ್ರಶ್ನೆ ಮಾಡ್ತೀರಿ. ಅಲ್ಲ ಕಣ್ರಿ, ಇದೊಂದು ಊರಿಗೆ ಕೊಟ್ಟರೆ ಉಳಿದವ್ರು ಸುಮ್ಮನೆ ಇರ್ತಾರ ಅಂತ ಕೇಳ್ತೀರಿ ನೀವು. ಅವರು ಇಲ್ಲ ಸರ್ ಸಹಜವಾಗಿ ಅವರು ಕೇಳ್ತಾರೆ ಅಂದಾಗ ಎಲ್ಲರಿಗೂ ಕೊಟ್ಕೊಂಬಂದರೆ ನಮ್ಮ ಮಾತು ಯಾರು ಕೇಳ್ತಾರ್ರಿ ಅನ್ನೋ ಮಾತು ನೀವು ಆಡಿದ್ದೀರಿ. ಆ ಮಾಹಿತಿ ನನಗಿದೆ. ನೀವು ಯಾರ ಹತ್ರ ಆಡಿದ್ದೀರಿ ಅವರೇ ನನಗೆ ತಿಳಿಸಿದ್ದಾರೆ. ದಯಮಾಡಿ ಶಿವಲಿಂಗಣ್ಣವರೇ, ಒಳಗೊಂದು ಹೊರಗೊಂದು ಮಾಡೋ ಮುಖಾಂತರ ಅರಸೀಕೆರೆ ತಾಲೂಕಿನ ಜನತೆಗೆ ಇನ್ನೂ ದಾರಿ ತಪ್ಪಿಸ್ಬೋದು ಅನ್ನೋಂಥ ನಿಮ್ಮ ಕಲ್ಪನೆ ಇದ್ದರೆ ಖಂಡಿತ ಅದನ್ನು ಇವತ್ತು ಬಿಟ್ಬಿಡಿ. ನಿಜಕ್ಕೂ ಕೂಡ ಬಗರ್ಕುಂ ರೈತರ ಸಂಕಷ್ಟ ಅರ್ಥ ಮಾಡ್ಕೊಳ್ಳಿ. ಅವ್ರಿಗೆ ಪಾಣಿ ಬರದೇ ಇರೋ ಕಾರಣ ಯಾವುದೇ ಸರ್ಕಾರಿ ಸೌಲಭ್ಯ ಅವ್ರಿಗೆ ಸಿಗ್ತಾ ಇಲ್ಲ. ಪ್ರಧಾನಮಂತ್ರಿಯವ್ರ ಕಿಸಾನ್ ಸಮ್ಮಾನ್ ಯೋಜನೆ ಅವ್ರಿಗೆ ದೊರಕ್ತಾ ಇಲ್ಲ. ಅವರು ಕೂಡ ಕಷ್ಟಪಡ್ತಾರೆ. ಮಳೆ, ಚಳಿ, ಗಾಳಿ, ಬಿಸಿಲು ಒಂದೇ, ರಾತ್ರಿ ಎಂದೇ, ಕಾಡು ಪ್ರಾಣಿಗಳ ಕಾಟ, ನಮ್ಮಲ್ಲಿ ಚಿರತೆ ಕಾಟ, ಕರಡಿ ಕಾಟ, ಇದೆಲ್ಲದರ ನಡುವೆ ವ್ಯವಸಾಯ ಮಾಡಿ ಆ ಅನ್ನ ಕೊಡುವಂಥ ಕೆಲಸವನ್ನು ಅನ್ನದಾತ ರೈತರು ಮಾಡ್ತಾ ಇದ್ದಾರೆ. ಅವ್ರ ಸಂಕಷ್ಟ ಅರ್ಥ ಮಾಡ್ಕೊಳ್ಳಿ. ಯಾವುದೇ ಸಾಲ ಅವ್ರು ತೊಗೊಳಿಕ್ಕೆ ಬರಲ್ಲ. ಯಾವುದೇ DCC ಬ್ಯಾಂಕಲ್ಲಿ ಸೊಸೈಟಿಲಿ ಅವ್ರು ಸಾಲ ತೊಗೊಳಕ್ಕಾಗ್ತಾ ಇಲ್ಲ. ಬೆಳೆ ಸಾಲ ಪಡ್ಕೊಳಕ್ಕಾಗ್ತಾ ಇಲ್ಲ. ಬೆಳೆ ವಿಮೆ ಕಟ್ಟೋದಕ್ಕಾಗ್ತಾ ಇಲ್ಲ. ಮಳೆ ಜಾಸ್ತಿಯಾಗಿ ನಷ್ಟ ಆದರೆ ಅಥವಾ ಮಳೆ ಕಡಿಮೆ ಆಗಿ ನಷ್ಟ ಆದರೆ, ಅತಿವೃಷ್ಟಿಲಿ ನಷ್ಟ ಆದರೆ, ಅನಾವೃಷ್ಟಿಲಿ ನಷ್ಟ ಆದರೆ ಅದ್ರ ಪರಿಹಾರ ಅವ್ರ ಕೈಗೆ ಸಿಗ್ತಾ ಇಲ್ಲ. ನಫೆಡ್ ಕೇಂದ್ರ ರಾಗಿ ಓಪನ್ ಆಗ್ತಾ ಇದೆ ಈಗ. ಅದಕ್ಕೆ ರಾಗಿ ಬಿಡುವಂಥ ಪರಿಸ್ಥಿತಿಯಲ್ಲಿ ಅವರೆಲ್ಲ 6 ಕಾಸು 3 ಕಾಸು ಯಾರೊಬ್ಬ ಮಧ್ಯವರ್ತಿಗೆ ರಾಗಿ ಮಾರಿ ಕೈ ಕಟ್ಕೊಂಡು ಕೊಡ್ಬೇಕಂತ ಹೀನಾಯ ಸ್ಥಿತಿಯಲ್ಲಿ ನಮ್ಮ ರೈತರಿದ್ದಾರೆ, ಬಗರ್ಕುಂ ರೈತರು. ದಯಮಾಡಿ ನಿಮ್ಮ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ಶಿವಲಿಂಗಣ್ಣ, ಏನಾದ್ರು ಕಿಂಚಿತ್ ಮಾನವೀಯತೆ ನಿಮ್ಮಲ್ಲಿದ್ದರೆ, ನಿಮಗೆ ನೀವೇ ಏನು 4ನೇ ಬಾರಿ ಶಾಸಕರಾಗಿ ಅಧಿಕಾರ ಕೊಟ್ಟಂಥ ಜನ, ನಾನು ಆಗಲೇ ಹೇಳಿದಂತೆ ನೀವೇ ಹೇಳ್ಕೊಂಡಂತೆ ನೀವೊಬ್ಬರು ಗುತ್ತಿಗೆದಾರರು. ಯಾಕೆ ಜನ ನಿಮ್ಮನ್ನು ರಾಗಿ ಕಳ್ಳ ಶಿವಲಿಂಗೇಗೌಡರು ಅಂತ ಕರೀತಾರೆ? ವಿಧಾನಸೌಧದಲ್ಲಿ ಮಾರ್ದನಿಸ್ತು ನೀವೇ ಹೇಳಿದ್ರಿ ರಾಗಿ ಕಳ್ಳ. ನಿಮ್ಮ ಮನಸ್ಸಲ್ಲಿರುವಂಥ ಭಾವನೆ ಎಲ್ಲ ಆಚೆ ಬಂದ್ಬಿಡ್ತು. ಅಣ್ಣ, ನಾವು ಎಷ್ಟು ದಿನ ಅಂತ ಸುಳ್ಳು ಹೇಳ್ಕೊಂಡು ಬದುಕಕ್ಕಾಗತ್ತೆ? ಅವತ್ತು ವಿಧಾನಸೌಧದಲ್ಲಿ ನಿಮಗೇ ಗೊತ್ತಿಲ್ದಂಗೆ ದೇವರು ನಿಂಬಾಯಲ್ಲಿ ಆಡಿಸ್ಬಿಟ್ಟ. ನೀವೇ ಹೇಳ್ಕೊಂಡ್ರಿ ರಾಗಿ ಕಳ್ಳ ಅಂತ ನೃತ್ಯ ಮಾಡಿದ್ರಿ ವಿಧಾನಸೌಧದಲ್ಲಿ, ವಿಧಾನಸಭೆಯಲ್ಲಿ. ಸೋಷಿಯಲ್ ಮೀಡಿಯಾ ಸ್ಟಾರ್ ಆದ್ರಿ ಶಿವಲಿಂಗಣ್ಣ ನೀವು. ರಾಗಿ ಕಳ್ಳ, ಆಮೇಲೆ ಹೋಗಿ ಕೊಬ್ಬರಿ ಕಳ್ಳ ಅಂತ ನೀವೇ ಹೇಳ್ಕೊಂಡ್ರಿ. ದಯಮಾಡಿ ಶಿವಲಿಂಗಣ್ಣವರೇ, ಇನ್ನೊಬ್ಬರನ್ನ ಟೀಕೆ ಮಾಡೋದು ಸುಲಭ, ಇನ್ನೊಬ್ಬರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡೋದು ಸುಲಭ. ಕೆಲಸ ಮಾಡಿ ತೋರಿಸಿ. ಬಗರ್ಕುಂ ರೈತರ ಸಂಕಷ್ಟ ಪರಿಹರಿಸಿ ನಾವೇ ನಮ್ಮೆಲ್ಲ ಕಾರ್ಯಕರ್ತರ ಜೊತೆ ನಿಮ್ಮ ಮನೆಗೆ ಬಂದು ನಿಮಗೆ ಒಂದು ಬೃಹತ್ ಹಾರ ಹಾಕಿ ಸನ್ಮಾನ ನಾವು ಮಾಡ್ತೇವೆ. ಇಲ್ಲ ಅಂದರೆ ಬನ್ನಿ ನಮ್ಮ ಜೊತೆ ಕೈ ಜೋಡಿಸಿ ಹೋರಾಟಕ್ಕೆ. ನಿಮ್ಮ ಕೈಲಿ ಆಗಲಿಲ್ಲ ಅಂತಂದರೆ ಬನ್ನಿ ಸ್ವಾಮಿ ಶಿವಲಿಂಗಣ್ಣ. ಪಕ್ಷಾತೀತವಾಗಿ ನಾನು ಕರೆ ಕೊಡ್ತಾ ಇದ್ದೀನಿ. ಇದನ್ನು ಯಾವುದೇ ಪಕ್ಷದ ಹಂಗೆ ಬೇಡ.
ದಯಮಾಡಿ ಎಲ್ಲ ಕಾಂಗ್ರೆಸ್, ಬಿಜೆಪಿ, JDS, JDU ಎಲ್ಲ ಕಾರ್ಯಕರ್ತರಿಗೆ ಕರೆ ಕೊಡ್ತೀನಿ ನಾನು. ಎಲ್ಲರೂ ಬನ್ನಿ, ಬಗರುಕುಂ ರೈತರ ಸಂಕಷ್ಟವನ್ನು ಪರಿಹಾರ ಮಾಡುವಂಥ ಕೆಲಸ ನಾವೆಲ್ಲರೂ ಸೇರಿ ಮಾಡೋಣ. ಸ್ವಾಮಿ ಶಿವಲಿಂಗಣ್ಣವರೇ, ಇನ್ನೂ 15 ದಿನ ಸಮಯ ಕೊಡ್ತೀವಿ. ಅಷ್ಟರೊಳಗೆ ನೀವು ಬಗರುಕುಂ ಸಮಿತಿ ಸಭೆಯನ್ನು ನೀವು ಕರಿಬೇಕು, ಕರೆದು ಅದನ್ನು ಪರಿಹಾರ ಮಾಡುವಂಥ ಕೆಲಸ ನೀವು ಮಾಡಬೇಕು. ಇಲ್ಲ ಅಂದರೆ ಖಂಡಿತವಾಗ್ಲೂ ಅರಸೀಕೆರೆ ಇತಿಹಾಸದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿಡುವಂಥ ಹೋರಾಟವನ್ನು ಮಾಡಿ ಬಗರುಕುಂ ರೈತರ ಸಂಕಷ್ಟವನ್ನು ಪರಿಹಾರ ಮಾಡುವಂಥ ಕೆಲಸವನ್ನು ನಾವು ಮಾಡಬೇಕಾಗತ್ತೆ. ಶಿವಲಿಂಗಣ್ಣವರೇ, ನೀವು ಮತ್ತೊಮ್ಮೆ ನಾನು ನಿಮ್ಮಲ್ಲಿ ಮನವಿ ಮಾಡ್ತೇನೆ, ಏನು ರೈತರ ಸಂಕಷ್ಟ ಇದೆ ನಿಮ್ಗದು ಗೊತ್ತಾಗಲ್ಲ. ನೀವೇ ಹೇಳ್ಕೊಂಡಂತೆ ನೀವು ಗುತ್ತಿಗೆದಾರರಾಗಿ ಯಾರಾದರೂ ರೈತರ ಹತ್ರ ಮುಕ್ತವಾಗಿ ಮಾತಾಡಿ, ನಿಮ್ಮ ಅಧಿಕಾರದ ಅಹಂಕಾರ ಎಲ್ಲವನ್ನು ಪಕ್ಕಕ್ಕಿಟ್ಟು ರೈತನ ಸಂಕಷ್ಟನ ಅರ್ಥ ಮಾಡ್ಕೊಳ್ಳಿ. ಹಿಂದೆ ಸನ್ಮಾನ್ಯ ದೇವೇಗೌಡರು ಹೇಳಿದರು, ತೆಂಗು ಬೆಳೆಗಾರರ ಸಮಸ್ಯೆ ಬಗ್ಗೆ ನಾನೊಂದು 2 ದಿನ ಕುತ್ಕೊತೀನಿ, ನೀವೇ ಒಂದು ಸಂಜೆಗೆ ಬಂದು ನೆಬರಿಸ್ಬೇಕು ಅಂಥೇಳಿ ನೀವು ನಾಟಕ ಆಡೋ ಪ್ರಯತ್ನ ನೀವು ಮಾಡಿದ್ರಿ ಅಂತ. ಮಣ್ಣಿನ ಮಗ, ಈ ರಾಜ್ಯ ಕಂಡಂಥ ಮೇಧಾವಿ ನಾಯಕ, ಪ್ರಧಾನಮಂತ್ರಿ ಕುರ್ಚಿವರೆಗೂ ತಲುಪಿದಂಥ ಒಬ್ಬ ಅತಿದೊಡ್ಡ ನಾಯಕ ಸನ್ಮಾನ್ಯ HD ದೇವೇಗೌಡರು ನಿಮ್ಮ ಬಗ್ಗೆ ಉಲ್ಲೇಖ ಭಾಳಷ್ಟು ಸಾರಿ ಮಾಡಿದ್ದಾರೆ. ಸ್ವಾಮಿ ಶಿವಲಿಂಗಣ್ಣವರೇ, ದೇವೇಗೌಡರಿಗೆ ಅವತ್ತೆಷ್ಟು ನೋವಾಗಿರಬೇಡ, ನೀವು ರೈತರ ಬಗ್ಗೆ ನಾಟಕ ಆಡ್ತೀನಿ, ನೀವು ಬಂದು ನೆಬರಿಸಿ ಅಂತ ಹೇಳಿದಾಗ ಪಾಪ ಹಿರಿ ಜೀವ ಅದನ್ನು ನೊಂದ್ಕೊಂಡು ಎಲ್ಲ ಕಡೆ ಹೇಳ್ತಾ ಇದೆ. ಸ್ವಾಮಿ ಶಿವಲಿಂಗಣ್ಣವರೇ, ಇನ್ನಾದರೂ ಬದಲಾಗಿ ನೀವು JDS ಪಕ್ಷವನ್ನು ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಬಂದು ನೀವು ಶಾಸಕರಾಗಿ ಆಯ್ಕೆಯಾಗಿದ್ದೀರಿ. ಕಾಂಗ್ರೆಸ್ ಪಕ್ಷದ 50-55 ಸಾವಿರ ಓಟು ಯಾವಾಗಲೂ ಅರಸೀಕೆರೆ ಕ್ಷೇತ್ರದಲ್ಲಿ ಇದ್ದೇ ಇದೆ. ನೀವು JDSನೆಲ್ಲ ಖಾಲಿ ಮಾಡ್ಕೊಂಡು ನಿಮ್ಮ ಜೊತೆ ಇದ್ದವ್ರನ್ನೆಲ್ಲ ಕರ್ಕೊಂಡು ನೀವು ಬಂದ್ರಿ ಕಾಂಗ್ರೆಸ್ ಪಕ್ಷಕ್ಕೆ, ನೀವು ಶಾಸಕರಾಗಿ ಆಯ್ಕೆಯಾಗಲಿ. ನಾನು ಏನೂ ಇಲ್ಲದೆ ಬಂದು ಸಂಘಟನೆ ಮಾಡಿ ಕೇವಲ 12 ದಿನ ಇರುವಾಗ ನಾನು ನಂಬಿದಂಥ ಒಂದು ಪಕ್ಷದಿಂದ ನನಗೆ ಟಿಕೆಟ್ ಸಿಗದೆ ಅಂತ ಸಂದರ್ಭದಲ್ಲಿ JDS ಪಕ್ಷಕ್ಕೆ ಬಂದು ನಿಂತ್ಕೊಂಡು ನಾನು 80,000 ಮತಗಳನ್ನ ಜನ ನನಗೆ ಆಶೀರ್ವಾದ ಮಾಡಿದ್ದಾರೆ. ಇನ್ನೊಂದು 8,400, 8,450 ಓಟ್ ತೊಗೊಂಡಿದ್ರೆ ನಾನು ಇವತ್ತು MLA ಆಗಿರ್ತಿದ್ದೆ. ಪ್ರತಿ ಬೂತಲ್ಲಿ 50 ಓಟ್ ಜಾಸ್ತಿ ಆಗಿದ್ರು ಇವತ್ತು ನಾನು MLA ಆಗಿರ್ತಿದ್ದೆ. ಶಿವಲಿಂಗಣ್ಣವರೇ, ನಿಮ್ಗೆ ಅವಕಾಶ ಕೊಟ್ಟಿದ್ದಾರೆ ಜನ, ಅದರ ಸದುಪಯೋಗ ನೀವು ಪಡಿಸ್ಕೊಂಡು ಜನತೆ ಸೇವೆ ಮಾಡಿ. ಸಾಕು, ಇಷ್ಟು ದಿನ ನಿಮ್ಮ ಲೂಟಿ, ಭ್ರಷ್ಟಾಚಾರ ಇವೆಲ್ಲ ಸಾಕು. ಏನಾಗ್ತಾಯಿದೆ ಬಗರುಕುಂ ರೈತರಿಗೆ ಅಂದರೆ, ಯಾರೋ ಒಬ್ಬ ಸರ್ಕಾರಿ ಅಧಿಕಾರಿ ಅಥವಾ ಸರ್ವೇಯರ್ ಅಂತ ಹೇಳ್ಕೊಂಡು ಕಾಣದಂಗೆ ಯಾರೋ ವಕೀಲರಿಗೆ ಮತ್ತೊಬ್ಬರಿಗೆ ಜಮೀನು ನಮ್ಮ ಹೆಸರಿಗೆ ಆಗುತ್ತೆ ಅನ್ನೋ ಆಸೆಗೆ, ನನಗೇ ಮಾಹಿತಿ ಇದೆ, ಲಕ್ಷಾಂತರ ರೂಪಾಯಿನ ರೈತರಿಂದ ಕಿತ್ಕೊಳ್ತಾ ಇದ್ದಾರೆ, ವಸೂಲಿ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಇತಿಶ್ರೀ ಯಾವಾಗ ಸಿಗುತ್ತೆ ಅಂತಂದರೆ ಬಗರುಕುಂ ಸಮಿತಿ ಸಭೆ ನೀವು ಮಾಡಬೇಕು, ನೀವೇ ಅಧ್ಯಕ್ಷರದಕ್ಕೆ. 50-60 ವರ್ಷದಿಂದ ಉಳುಮೆ ಮಾಡ್ಕೊಂಡು ಬಂದಿದ್ದಾರೆ. ನಮೂನೆ 50, 53, 57 ಆ ಅರ್ಜಿಗಳ ಬಗ್ಗೆ ನೀವು ಮಾತಾಡಬೇಕು. ದಯಮಾಡಿ ಬಗರುಕುಂ ರೈತರ ಸಂಕಷ್ಟವನ್ನು ಪರಿಹಾರ ಮಾಡಬೇಕು, ಇಲ್ಲದೇ ಇದ್ದರೆ ಹೋರಾಟ ಅನಿವಾರ್ಯ ಆಗುತ್ತೆ ಅನ್ನೋ ಮಾತನ್ನು ತಿಳಿಸ್ತಾ, ಸ್ವಾಮಿ ಶಿವಲಿಂಗಣ್ಣವರೇ, ಮತ್ತೊಮ್ಮೆ ನಿಮ್ಮಲ್ಲಿ ನನ್ನ ಪ್ರಾರ್ಥನೆ ಇಷ್ಟೇ. ಈಗಾಗಲೇ ನಮ್ಮ ಹಾಸನದ ಹೂಡಾ ಅಧ್ಯಕ್ಷರು ಮಾನ್ಯ ಪಟೇಲ್ ಶಿವಪ್ಪನವರು ನಿಮ್ಮ ಜನ್ಮದಿನದ ಸಂದರ್ಭದಲ್ಲಿ ಒಂದು ಆರೈಕೆಯನ್ನು ಮಾಡಿದ್ದಾರೆ. ನೀವು ರಾಜಕೀಯ ಮಾರ್ಗದರ್ಶಕರಾಗಿ ಅನ್ನೋ ಒಂದು ಮುನ್ಸೂಚನೆಯನ್ನು ಶಿವಪ್ಪನವರು ಕೊಟ್ಟಿದ್ದಾರೆ. ಅವ್ರ ಮಾತನ್ನು ನಾನು ಅನುಮೋದಿಸ್ತೇನೆ. ಪಟೇಲ್ ಶಿವಪ್ಪನವರು ಹೇಳಿದಂತೆ ನೀವು ರಾಜಕೀಯ ಮಾರ್ಗದರ್ಶಕರಾಗಿ 4 ಬಾರಿ ಅವಕಾಶ ಕೊಟ್ಟು 3ನೇ ಬಾರಿ ಗೃಹ ಮಂಡಳಿ ಅಧ್ಯಕ್ಷರು ನೀವು ಆಗಿದ್ದೀರಿ, ಮಂತ್ರಿ ದರ್ಜೆ ಸ್ಥಾನಮಾನ. ದಯಮಾಡಿ ಅದು ಋಣ ತೀರಿಸುವಂಥ ಸಂದರ್ಭ ಇವತ್ತು ಬಂದಿದೆ. ಅರಸೀಕೆರೆ ಜನತೆಯ ಋಣ ತೀರಿಸಿ ನೀವು. ಎಲ್ಲೋ ಮೊನ್ನೆ ಹ್ಯಾಂಡ್ ಪೋಸ್ಟಲ್ಲಿ 1,500 ಜನಕ್ಕೆ ನಾಟಿ ಅಥವಾ ಕೋಳಿ ಸಾರು ಮಾಡಿ ಊಟ ಹಾಕ್ಸೋ ಮುಖಾಂತರ ಋಣ ತೀರಿಸ್ತೀನಿ ಅಂತ ಅಂದ್ಕೊಂಡ್ರೆ ಅದು ನಿಮ್ಮ ಭ್ರಮೆ. ದಯಮಾಡಿ ಆ ರೀತಿಯೆಲ್ಲ ಋಣ ತೀರಿಸೋದು. ದಯವಿಟ್ಟು ನೀವು ಬಗರುಕುಂ ರೈತರ ಸಮಸ್ಯೆಯನ್ನು ಪರಿಹಾರ ಮಾಡಿ. ಮೊನ್ನೆ ಹೇಳ್ತೀರಿ ಗಂಡಸಿನಲ್ಲಿ ಎಲ್ಲ ಕೆರೆಗೂ ನೀರು ತುಂಬಿಸ್ಬಿಡ್ತೀನಿ ಅಂತ ಹೇಳಿದ್ದೀರಿ. ನಾವು ಸ್ವಾಗತ ಮಾಡ್ತೀವಿ ಅದನ್ನು ನೀರು ಬಂದ ಮೇಲೆ. ನೀವು ಈ ರೀತಿ ಭಾಳ ಸುಳ್ಳುಗಳನ್ನ ಹೇಳ್ತಾ ಬಂದಿದ್ದೀವಿ. ನೀವು ಸುಳ್ಳು ಹೇಳೋದ್ರಲ್ಲಿ ನಿಸ್ಸೀಮರು ಶಿವಲಿಂಗಣ್ಣ. ಆ DK ಶಿವಕುಮಾರ್ ಅವರು ಪಂಚೆ ಸರಿ ಮಾಡೋಕ್ಕೆ ಬಗ್ಗದೆ ಅಂತ ಸುಳ್ಳು ಹೇಳಿದ್ದೀನಿ. ಇಡೀ ಜನ ಆದಿ ಬೀದಿಲಿ ಮುಸಿ ಅಂತ ನಗ್ತಾ ಇದ್ದಾರೆ ನೀವು ಬೆಳೆದಂಥ ಸುಳ್ಳನ್ನು. ದಯಮಾಡಿ ಶಿವಲಿಂಗಣ್ಣವರೇ, ನಿಮ್ಮ ಸುಳ್ಳನ್ನು ಕೇಳುವಂಥ ತಾಳ್ಮೆ ಅರಸೀಕೆರೆ ಜನತೆಗೆ ಇಲ್ಲ, ಇದೆ, ಹೊರಟೋಗಿದೆ. ನೀವೇನು ಹೇಳ್ತಾ ಇದ್ದೀರಿ ಅದೆಲ್ಲ ನಂಬಿ 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 ನಿಮಗೆ ಮತನ ಕೊಟ್ಟಿದ್ದಾರೆ. ಬರೀ ನೀವು 4 ಬಾರಿ ಶಾಸಕರಾಗೋದು ಅಷ್ಟೇ ಅಲ್ಲ,
ಜೊತೆನ 4 ಬಾರಿ ಲೋಕಸಭೆ ನಿಮ್ಗೆ ಓಟ್ ಹಾಕಿದ್ದಾರೆ ಜನ. 4 ವಿಧಾನಸಭೆ, 4 ಲೋಕಸಭೆ, ಮಧ್ಯೆ ಬಂದಂಥ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಹೆಚ್ಚು ಕಡಿಮೆ ನಿಮಗೆ 12-13 ಚುನಾವಣೆಯನ್ನು ಜನ ಅರಸೀಕೆರೆ ಜನತೆ ನಿಮಗೆ ಓಟ್ ಹಾಕಿ ಗೆಲ್ಲಿಸಿದ್ದಾರೆ. ಅವ್ರ ಋಣ ತೀರಿಸಿ ಕೈ ಮುಗಿದು ಕೇಳ್ಕೊಂತೀವಿ ಶಿವಲಿಂಗಣ್ಣ, ಬಗರಹುಕುಂ ಸಮಿತಿ ಸಭೆಯನ್ನು ಕರೀರಿ, ಎಲ್ಲ ರೈತರ ಸಮಕ್ಷಮ ಕರೀರಿ, 4 ಗೋಡೆ ಮಧ್ಯೆ ಮಾಡಬೇಡ್ರಿ, ಹೊರಗಡೆ ಶಾಮಿಯಾನ ಹಾಕಿ. ನಾನು ಶಾಸಕನಾಗಿದ್ದರೆ ಹಂಗೆ ಮಾಡ್ತಿದ್ದೆ. ಹೊರಗಡೆ ಶಾಮಿಯಾನ ಹಾಕಿಸಿ ಮೈದಾನದಲ್ಲಿ ಮಾಡಿ, ಎಲ್ಲ ರೈತರನ್ನ ಕೂರಿಸ್ಕೊಳ್ಳಿ, ಒಂದು ಮೈಕ್ ಸೆಟ್ ಹಾಕ್ಸಿ, ಯಾಕೆ ಆ ಜಮೀನು ಮಾಡಕ್ ಬರಲ್ಲ, ಮಾಡಕ್ ಬರುತ್ತೆ ತಿಳಿಸಿ. ಈಗ ಕಲ್ಗುಂಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಗೋಪಾಲ್ಪುರ ಗೊಲ್ರೆಟ್ಟಿ 20 ವರ್ಷದಿಂದನೇ ನೀವು ವಜಾ ಮಾಡಿಸಿದ್ದೀರಿ. 20 ವರ್ಷದಿಂದನೇ ವಜಾ ಆಗಿರುವಂಥದ್ದನ್ನ ಪ್ರತಿ ಚುನಾವಣೆಗೆ ಹೋಗ್ತೀರಿ ನೀವು. ಎಲ್ಲ ಬಲ್ರಿ ಬಲ್ರಿ ಬಲ್ರಿ, ಯಾರ್ಯಾರು ಬಗರ್ಹುಕುಂ ಹಾಕಂದ್ರೆ ಬಲ್ರಿ ಅಂತ ಕರೆಯೋದು. ಪಾಪ ಅವರು ಮುಗ್ಧರು, ರೈತರು ಬರ್ತಾರೆ, ತಮ್ಮ ಅರ್ಜಿ ನಿಮ್ಮ ಕೈ ಕೊಡೋರು. ಚುನಾವಣೆ ಸಂದರ್ಭದಲ್ಲಿ 2 ಮೀಟಿಂಗ್ ಮಾಡ್ದಂಗೆ ನಾಟಕ ಆಡ್ತಿದ್ರಿ, ಕರೆಸ್ತಿದ್ರಿ. ಅವತ್ತು ನೀವೆಲ್ಲ ಕರೆಸಿದ್ರಿ ತಾನೇ ರೈತರನ್ನ ಕರೆಸಿ, ತಾಲೂಕು ಕಚೇರಿ ತುಂಬ ಅವ್ರನ್ನೆಲ್ಲ ಓಡಾಡಿಸಿ, ಆ ಫೈಲ್ ಇದೆ, ಈ ಫೈಲ್ ಇದೆ ಅಂತೇಳಿ ಅವ್ರಿಗೆ ಏನೋ ಒಂದು ರೀತಿಯಲ್ಲಿ ಇನ್ನೇನು ಆಗೇ ಹೋಯ್ತು ಅನ್ನೋ ಭಾವನೆ ತರಿಸಿ ಓಟ್ ಹಾಕ್ಸ್ಕೊಂಡು ಗೆದ್ದು 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 4ನೇ ಬಾರಿ ಶಾಸಕರಾದ್ರಿ. 4 ಲೋಕಸಭಾ ಚುನಾವಣೆ ಮುಗಿಸಿದ್ರಿ. ಹಲವಾರು ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆ ನೀವು ಮುಗಿಸಿದ್ದೀರಾ. ಹೆಚ್ಚು ಕಡಿಮೆ 12-13 ಎಲೆಕ್ಷನ್ ನಿಮ್ಗೆ ಅವ್ರು ಓಟ್ ಹಾಕಿದ್ದಾರೆ. ಇನ್ನು ಸುಳ್ಳು ಹೇಳ್ಬೇಡಿ. ಮೊನ್ನೆ ನೀವೊಂದೇನು ಹೇಳಿದ್ದೀರಿ, ಗ್ರಾಮ ಸಭೆ ಮಾಡುವಾಗ ಇನ್ನು 2-3 ದಿನದಲ್ಲೇ ಎಲ್ಲ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ತಿಂಗಳು ಕಳೆದ್ರು ಇನ್ನೂ ಆಗಿಲ್ಲ. ಇನ್ನೂ 15 ದಿನ ಸಮಯ ನಿಮ್ಗೆ ಕೊಡ್ತಾ ಇದ್ದೀವಿ ನಾವು. ದಯಮಾಡಿ ಶಿವಲಿಂಗಣ್ಣವರೇ, ರೈತರ ಸಮಸ್ಯೆಯನ್ನು ಪರಿಹರಿಸುವಂಥ ಕೆಲಸವನ್ನು ನೀವು ಮಾಡಿ. ಇಲ್ಲ ಅಂತಂದರೆ ಆಗಲ್ಲ ನಿಮ್ಮ ಕೈಲಿ ಅಂತಂದರೆ ಬನ್ನಿ ನಮ್ಮ ಜೊತೆ ಕೈ ಜೋಡಿಸಿ ಹೋರಾಟ ಕೂತ್ಕೊಳ್ಳೋಣ. ಏನೂ ಅವಮಾನ ಆಗಲ್ಲ. ಪಕ್ಷಾತೀತವಾಗಿ ಬನ್ನಿ. ಪಕ್ಷ ಇಲ್ಲಣ್ಣ, ಇಲ್ಲಿ ಪಕ್ಷ ಇಲ್ಲ. ಅರಸೀಕೆರೆ ರೈತರ ಹಿತ ಮುಖ್ಯ ನಮಗೆ. ಸರ್ಕಾರ ಇರುತ್ತೆ, ಹೋಗುತ್ತೆ, ಪಕ್ಷಗಳು ಬದಲಾಗ್ತಾ ಇರುತ್ತೆ. ನಮಗಿರುವಂಥ ಬದ್ಧತೆ ಮಾತ್ರ ನಮ್ಮನ್ನ ಕಾಪಾಡುವಂಥದ್ದು. ಶಿವಲಿಂಗಣ್ಣವರೇ, ದಯಮಾಡಿ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನಿ. ಇನ್ನು 15 ದಿನದಲ್ಲಿ ಬಗರಹುಕುಂ ಸಮಿತಿ ಸಭೆ ಮಾಡಿದ್ರೆ ಪರಿಹರಿಸಿ. ಇಲ್ಲ ಅಂತಂದ್ರೆ ಬನ್ನಿ ನಮ್ಮ ಜೊತೆ ಕೈ ಜೋಡಿಸಿ ಒಂದೊಳ್ಳೆ ಹೋರಾಟ ಮಾಡೋಣ. ರೈತರ ಸಂಕಷ್ಟ ನಿವಾರಣೆ ಮಾಡೋಂಥ ಕೆಲಸ ಮಾಡೋಣ. ಬಗರಹುಕುಂ ರೈತರಿಗೆ ಪಾಣಿ ಕೊಟ್ಟೇ ತೀರಿಸುವಂಥ ಶಬ್ದ ಇವತ್ತು ಮಾಡೋಣ. ಬನ್ನಿ ಶಿವಲಿಂಗಣ್ಣವರೇ, ಇಷ್ಟು ಹೇಳ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತೀನಿ. ಒಳ್ಳೆಯದಾಗಲಿ. ನಮಸ್ಕಾರ.